ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅಡುಗೆ ಮನೆ. ಇವತ್ತು ನನ್ನ ಮೊದಲನೇ ಆರ್ಡರ್ ಆಗಿರ್ತಕ್ಕಂಥ ಬಿರಿಯಾನಿ ಚಿಕನ್ ಗೀ ರೋಸ್ಟ್ ಮತ್ತು ಪೆಪ್ಪರ್ನ ಮಾಡೋದು. ಈಗ ಚಿಕನ್ ಗೀ ರೋಸ್ಟಿಗೆ 2 ಸ್ಪೂನ್ ಧನಿಯಾ ಹಾಕಬೇಕು. ಆಮೇಲೆ ಸ್ವಲ್ಪ ಈಗ ಅರ್ಧ ಸ್ಪೂನ್ ಪೆಪ್ಪರ್ನ ಆ್ಯಡ್ ಮಾಡ್ತೀನಿ. ಇದನ್ನ ಅರ್ಧ ಸ್ಪೂನ್ ಪೆಪ್ಪರ್ ಆದಮೇಲೆ ಅರ್ಧ ಸ್ಪೂನ್ ಜೀರಿಗೆ ಆದ ತಕ್ಷಣ 1/4 ಸ್ಪೂನ್ ಸೋಂಪು ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಮೆಂತ್ಯ, 2 ಏಲಕ್ಕಿ ಮತ್ತು ಚಕ್ಕೆ, ಪಲಾವ್ ಎಲೆನ ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇದನ್ನ ಫಸ್ಟು ಇದೇ ಥರ ಲೋ ಫ್ಲೇಮಲ್ಲೇ ಎಲ್ಲದನ್ನೂ ಫ್ರೈ ಮಾಡ್ಕೊಳ್ಳಿ, ಹಂಗಾದರೆ ಚೆನ್ನಾಗಿರುತ್ತೆ. ಈಗ ಎಲ್ಲ ತೆಗ್ದಾದ್ಮೇಲೆ ಪ್ಯಾನ್ಗೆ ಸ್ವಲ್ಪ ಒಣಮೆಣಸಿಕಾಯಿ, ಬ್ಯಾಡಗಿ ಮೆಣಸಿಕಾಯಿನ ಹಾಕಿ ಇದನ್ನು ಲೋ ಫ್ಲೇಮಲ್ಲೇ ಹುರ್ಕೊಳ್ತೀನಿ. ಹುರ್ಕೊಂಡಾದ್ಮೇಲೆ ಒಂದು ಜಾರ್ಗೆ ಇದನ್ನ ಸರ್ವ್ ಮಾಡ್ಕೊಳ್ತೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಪೌಡ್ರ್ ಆದ ತಕ್ಷಣ ಇದಕ್ಕೆ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಗೋಡಂಬಿ ಸ್ವಲ್ಪ ನೀರು ಸೇರಿಸಿ ಪೇಸ್ಟ್ ಆಗೋ ಥರ ರುಬ್ಕೊಳ್ಳೋಣ. ನೋಡಿ, ಈ ಥರ ಪೇಸ್ಟ್ ಆಗಬೇಕು, ಈ ಥರ ರುಬ್ಕೊಳ್ಳಿ ಸಾಕು. ಈಗ ನಮ್ಮ ಪೆಪ್ಪರ್ಗೆ ಮಸಾಲೆ ಹುರ್ಕೊಳ್ಳೋಣ. ಈಗ ನೋಡಿ, 1 ಸ್ಪೂನ್ ಪೆಪ್ಪರು, 1/4 ಸ್ಪೂನ್ ಸೋಂಪು ಮತ್ತು ಅರ್ಧ ಸ್ಪೂನ್ ಜೀರಿಗೆನ ಇದನ್ನ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ನೋಡಿ, ಲೋ ಫ್ಲೇಮಲ್ಲೇ ಹುರ್ಕೊಂಡು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಗೀ ರೋಸ್ಟಿಗೂ ಪೆಪ್ಪರಿಗೂ ಮಸಾಲೆ ಹುರ್ಕೊಂಡಾಯ್ತು. ಈಗ ಬಿರಿಯಾನಿಗೆ ಚಿಕನ್ ಮ್ಯಾರಿನೇಟ್ ಮಾಡಿಡೋಣ. ಈಗ ಮೊಸರು, ಸ್ವಲ್ಪ ಖಾರ ಪುಡಿ, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡಿ ಇಡೋಣ ಚಿಕನ್ನ. ಈಗ ನಮ್ಮ ಪೆಪ್ಪರ್ಗೆ ಸ್ವಲ್ಪ ಚಿಕನ್ನ ಬೇಯಿಸಿ ಇಟ್ಕೊಳ್ಳೋಣ. ಈಗ ನೋಡಿ, ಈಗ ಪೆಪ್ಪರ್ಗೆ ಒಗ್ಗರಣೆ ಕೊಡೋಣ. ಸ್ವಲ್ಪ ಹಸಿಮೆಣಸಿಕಾಯಿ, ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಏನು ಬೇಡ. ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಒಳ್ಳೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ನೋಡಿ, ಫ್ರೈ ಆದಮೇಲೆ ಇದಕ್ಕೆ ಬೇಯಿಸಿರೋ ಚಿಕನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ನೀಟಾಗಿ ಅಬ್ಸರ್ವ್ ಆಗುತ್ತೆ. ನೀಟಾಗಿ ಕೈ ಆಡಿಸ್ಕೋಬೇಕು, ಇಲ್ಲಾಂದರೆ ಹಾಗೆ ಬಿಟ್ಟರೆ ಬುಡ ಹಿಡಿದ್ಬಿಡುತ್ತೆ. ಬುಡ ಹಿಡಿದ್ರೆ ಅಷ್ಟೊಂದು ರುಚಿ ಇರಲ್ಲ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು ಆವಾಗಲೇ ಹುರ್ಕೊಂಡಿರೋ ಅಂಥದ್ದು, ಹಾಗೆ ಸ್ವಲ್ಪ ಕಸ್ತೂರಿ ಮೆಂತ್ಯನ ಸೇರಿಸ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಫ್ರೈ ಮಾಡಿರೋ ಈರುಳ್ಳಿ ಸೇರಿಸಿದ್ರೆ ಚಿಕನ್ ಪೆಪ್ಪರ್ ರೆಡಿ ಆಗುತ್ತೆ. ಈಗ ಚಿಕನ್ ಗೀ ರೋಸ್ಟಿಗೆ ಒಗ್ಗರಣೆ ಕೊಡೋಣ. 2 ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ. ನೋಡಿ, ತುಪ್ಪ ಕರಗಿದ ಮೇಲೆ ಇದಕ್ಕೆ ಆವಾಗಲೇ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆ ಚಿಕನ್ನ, ಈಗ ಆ ಚಿಕನ್ನ ಸೇರಿಸ್ಕೊಳ್ತೀನಿ. ಚಿಕನ್ ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ, ಹಾಗಾದರೆ ಒಳ್ಳೆ ಟೇಸ್ಟಿಯಾಗಿ ತುಪ್ಪದ ಫ್ಲೇವರು ಚೆನ್ನಾಗಿ ಬರುತ್ತೆ. ಇದನ್ನು ಸಹ ಲೋ ಫ್ಲೇಮಲ್ಲೇ ನೀವು ಬೇಯಿಸ್ಕೋಬೇಕು, ಹೈ ಫ್ಲೇಮ್ ಬೇಡ. ನೋಡಿ, ಈ ಥರ ಹಾಕಿದ ಮೇಲೆ ನೀಟಾಗಿ ಎಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ಕೈ ಆಡಿಸಿದ ಮೇಲೆ ಇದನ್ನು ಈ ಥರ ಕುದಿಬೇಕಾದ್ರೆ ಇದಕ್ಕೆ ಪ್ಲೇಟ್ನ ಮುಚ್ಚಿ ಹಾಗೆ ಒಂದು 10 ನಿಮಿಷ ಬಿಡಿ. 10 ನಿಮಿಷ ಬಿಟ್ಟಾದಮೇಲೆ ಈ ಥರ ಒಂದು ಬಾಣಲಿಗೆ ತಗೊಳ್ಳಿ. ಈಗ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಎಣ್ಣೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ಲೈಸಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಸೇರಿಸಾದ್ಮೇಲೆ ಲೋ ಫ್ಲೇಮಲ್ಲೇ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಮಾತ್ರ ಯಾವಾಗಲೂ ಲೋ ಫ್ಲೇಮಲ್ಲೇ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟಾಗಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಪುದೀನ ಸೇರಿಸ್ಕೊಳ್ಳೋಣ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಮಾಡಿದ್ಮೇಲೆ ಆವಾಗಲೇ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನ್ ಕೂಡ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಎಲ್ಲ ಸ್ಪೈಸಸ್ ಉಪ್ಪು ಖಾರ ಚೆನ್ನಾಗಿ ಹತ್ಕೋಬೇಕು ಚಿಕನ್ ಪೀಸ್. ಈಗ ಇದಕ್ಕೆ ಕಸ್ತೂರಿ ಮೆಂತ್ಯ ಸೇರಿಸ್ಕೊಳ್ಳೋಣ. ಇದನ್ನು ಕಸ್ತೂರಿ ಮೆಂತ್ಯ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಆವಾಗಲೇ ಕೊತ್ತಂಬರಿ ಪುದೀನ ಮತ್ತು ಟೊಮೊಟೊ ಮಿಕ್ಸಿ ಮಾಡ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹಾಕಿರೋ ಮಸಾಲೆ ಎಲ್ಲ ನಮ್ಮ ಚಿಕನ್ಗೆ ನೀಟಾಗಿ ಚೆನ್ನಾಗಿ ಹತ್ಕೋಬೇಕು. ಉಪ್ಪು ಖಾರ ಎಲ್ಲ ಹಿಡಿದು ಬಾಯಲ್ಲಿಟ್ಟರೆ ಹಾಗೆ ಕರಗೋ ಥರ ಫ್ಲೇವರ್ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ನೀವು ಪ್ಲೇಟ್ ಮುಚ್ಚಿ ಇಡಿ. ಇದನ್ನ ಪ್ಲೇಟ್ ಮುಚ್ಚಿ ತೆಗೆದ್ಮೇಲೆ ಇದಕ್ಕೆ ನೋಡಿ ಈ ಥರ ರೈಸ್ ಹಾಕ್ಕೊಳ್ಳಿ. ಕುದ್ಮೇಲೆ ಎಲ್ಲ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಈ ಥರ ರೈಸ್ ಹಾಕ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಗ್ರೇವಿ ಹಾಕಿ ಇರೋ ರೈಸ್ ಎಲ್ಲ ಹಾಕಿ ಆಮೇಲೆ ಫ್ರೈ ಮಾಡಿರೋ ಈರುಳ್ಳಿ ಇದ್ರ ಮೇಲೆ ಹಾಕಿದರೆ ನಮ್ಮ ಗ್ರೀನ್ ಚಿಕನ್ ಬಿರಿಯಾನಿ ಈಸ್ ರೆಡಿ ನೋಡಿ. ಫೈನಲಾಗಿ ಈ ಥರ ಎಲ್ಲ ನಾನು ದಮ್ ಕಟ್ಟಿದ್ದೀನಿ ಎಲ್ಲದನ್ನ ಹಾಕ್ಬಿಟ್ಟು. ಈಗ ನಮ್ಮ ಚಿಕನ್ ಗೀ ರೋಸ್ಟಿಗೆ ಒಗ್ಗರಣೆ ಹಾಕೋಣ. ಆವಾಗಲೇ ಚಿಕನ್ನ ಬೇಯಿಸಿರೋಂಥ ತುಪ್ಪದಲ್ಲೇ ಈಗ ಚಿಕನ್ ಗೀ ರೋಸ್ಟಿಗೆ ಹುರಿದು ತೆಗೆದಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ನೀಟಾಗಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಮಸಾಲೆ ಬುಡ ಹಿಡಿಬಾರ್ದು. ಬುಡ ಹಿಡಿದ್ರೆ ಅಷ್ಟೊಂದು ರುಚಿ ಬರೋಲ್ಲ. ನೀಟಾಗಿ ಲೋ ಫ್ಲೇಮಲ್ಲೇ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡಿಕೊಂಡು ಇದು ಹಸಿ ವಾಸನೆ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆವಾಗಲೇ ಫ್ರೈ ಮಾಡಿರ್ತಕ್ಕಂಥ ಚಿಕನ್ನ ಈಗ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ. ಈ ಥರ ಹಾಕ್ಕೊಂಡು ನೀಟಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಇದನ್ನು ಸ್ಟವ್ ಮೇಲೆ ಹಂಗೆ ಬಿಡಿ. ಮಸಾಲೆ ಎಲ್ಲ ನೀಟಾಗಿ ನಮ್ಮ ಚಿಕನ್ ಗೀ ರೋಸ್ಟಿಗೆ ಹತ್ತೋ ಥರ ಹಾಗೆ ಒಂದು 2 ನಿಮಿಷ ಬಿಡಿ. 2 ನಿಮಿಷ ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ನಮ್ಮ ಚಿಕನ್ ಗೀ ರೋಸ್ಟ್ ರೆಡಿ ಇಲ್ಲಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thanks for watching.